ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಭಾವನಾ. ಬಾರಿಶ್ ವ್ಲಾಗ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಫ್ರೈಡೇ, ಶುಕ್ರವಾರ. ಸೊ ಎಲ್ಲರಿಗೂ ಹ್ಯಾಪಿ ಫ್ರೈಡೇ. ನಾನು ಯೂಶ್ವಲಿ ಬೆಳಗಿನ ರೋಟೀನ್ ಡೈಲಿ ಏನು ಮಾಡ್ತೀನೋ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆ್ಯಂಡ್ ರಂಗೋಲಿ ಕೂಡ ಇಟ್ಟೆ. ಆ್ಯಂಡ್ ಬೆಳಗ್ಗೆನೇ ನಮ್ಮ ಹಸ್ಬೆಂಡ್ ಕೂಡ ಹೋಗಿ ಹೂವುಗಳನ್ನ ತೊಗೊಂಬಂದು ಕೊಟ್ಟರು. ಬಿಕಾಸ್ ದೇವ್ರ ಮನೇಲಿರೋ ಹೂವೆಲ್ಲ ನಾನು ಚೇಂಜ್ ಮಾಡ್ತೀನಿ ಸೋಮವಾರ ಶುಕ್ರವಾರ. ಸೊ ಆ್ಯಸ್ ಯೂಶ್ವಲ್ ಮನೆ ಕೂಡ ಒರೆಸಿ ಗುಡಿಸ್ಕೊಂಡು ಎಲ್ಲ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆದೆ. ಸೊ ಫ್ರೆಶ್ ಅಪ್ ಆಗ್ತಾ ಆಗ್ತಾ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಇವತ್ತು GRM ಅಂದರೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ಹೇಳಿ ಅದಕ್ಕೂ ಕೂಡ ರೆಡಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅಷ್ಟೊಂದೆಲ್ಲ ಗಲೀಜಾಗಿರಲಿಲ್ಲ, ಬಿಕಾಸ್ ಡೈಲಿ ನಾನು ಕ್ಲೀನ್ ಮಾಡ್ಕೋತೀನಿ ಅಲ್ಲಲ್ಲೇ. ಅದರಿಂದ ನನಗೆ ರಿಸ್ಕ್ ಅನಿಸಲ್ಲ ಒಂದೇ ಸಲ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಸೊ ಹಾಗೆಯೇ ನಾನು ಹೊಸ್ಲಿಗೂ ಕೂಡ ಒರೆಸಿ ಕುಂಕುಮ ಇಟ್ಟೆ. ನಾನು ಹೇಳಿದ ಪ್ರಕಾರ ಡೈಲಿ ನನಗೆ ಹೊಸ್ಲು ಒರೆಸೋದಕ್ಕಾಗಲ್ಲ, ಬಿಕಾಸ್ ನಾನು ವರ್ಕಿಂಗ್ ಇರೋದ್ರಿಂದ. ಸೊ ಸೋಮವಾರ ಶುಕ್ರವಾರ ಆ ಥರ ನಾನು ಪೂಜೆಗಳೇನಾದರೂ ಇದ್ದಾಗ ಹೊಸ್ಲಿಗೆ ಕುಂಕುಮ ಇಟ್ಟು ನಾನೆಲ್ಲ ರೆಡಿ ಮಾಡ್ಕೋತೀನಿ. ಆಮೇಲೆ ನಮ್ಮ ಹಸ್ಬೆಂಡು ಕೂಡ ಫ್ರೆಶ್ ಅಪ್ ಆಗಿರೋದ್ರಿಂದ ಅವರೇ ಫಸ್ಟ್ ಪೂಜೆ ಮಾಡಿದ್ರು. ಇವತ್ತು ಡೈಲಿ ಕೂಡ ಪೂಜೆ ಮಾಡ್ತಾರೆ ಅವರು, ಬಟ್ ಇವತ್ತು ಅವರೇ ಪೂಜೆ ಮಾಡಿದ್ರು. ಆ್ಯಂಡ್ ನಾನು ಇದ್ದೆ ವೀಡಿಯೋ ಮಾಡೋದಕ್ಕೆ. ಸೊ ಇವತ್ತು ವೀಡಿಯೋ ಮಾಡಿದೆ. ಆ್ಯಂಡ್ ನಮ್ಮ ಮನೆ ದೇವರು ಮಹದೇಶ್ವರ ಆಗಿರೋದ್ರಿಂದ ಡೈಲಿ ನಾವು ಕಂಸಾಳೆನ ಹಾಕಲೇಬೇಕು. ಸೊ ನಮ್ಮ ಮನೆಯವರು ಕಂಸಾಳೆ ಕೂಡ ಇದು ಮಾಡ್ತಾರೆ ಡೈಲಿ ದೇವ್ರಿಗೆ. ಸೊ ಮಹದೇಶ್ವರ ಮನೆ ದೇವ್ರು ಇರೋರಿಗೆ ಇದೆಲ್ಲ ಗೊತ್ತಿರುತ್ತೆ, ಈ ಪೂಜೆಗಳು, ಈ ಪುನಸ್ಕಾರಗಳು. ಸೊ ಅವ್ರ ಪೂಜೆ ಆದಮೇಲೆ ನಾನು ಕೂಡ ಗಂಧದ ಕಡ್ಡಿ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿದೆ. ಆ್ಯಂಡ್ ಇವತ್ತು ತುಂಬ ಇಂಪಾರ್ಟೆಂಟ್ ರಿಲೇಟಿವ್ಸ್ ಫಂಕ್ಷನ್ ಇರೋದ್ರಿಂದ ನಾವಿಬ್ಬರೂ ಕೂಡ ಟಿಫನ್ ಇವತ್ತು ಅಡುಗೆ ಏನು ಮಾಡೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಹೋಟೆಲಲ್ಲಿ ತರಿಸ್ಕೊಂಡು ನಾವು ತಿನ್ಕೊಂಡ್ವಿ, ಬಿಕಾಸ್ ಹೋಗಬೇಕಾಗಿತ್ತು ನಾವು ಫಂಕ್ಷನ್ಗೆ. ಆ್ಯಂಡ್ ಫಂಕ್ಷನ್ಗೆಲ್ಲ ಹೋಗಾದಮೇಲೆ ಆ್ಯಸ್ ಯೂಶ್ವಲ್ ನಾನು ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿಯಾಗಿ ಈ ಥರ ಮೇಕಪ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಫಂಕ್ಷನಲ್ಲಿ ಮಹದೇಶ್ವರ ಪೂಜೆ ಇತ್ತು. ಸೊ ಮಹದೇಶ್ವರ ಪೂಜೆ ಮತ್ತು ಭಜನೆ ಎಲ್ಲ ಕೇಳಿಕೊಂಡು ನಾವು ಅಲ್ಲೇ ಇದ್ವಿ. ತುಂಬ ಚೆನ್ನಾಗಿ ಆಗಿದೆ ಭಜನೆ.
ಆ ಮಹದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ವ್ಲಾಗ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬಾಯ್.